ಕ್ಯಾಂಟರ್ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರದ ರಾಷ್ಟ್ರೀಯ ಹೆದ್ದಾರಿ ಸಾದಲಿ ಗೇಟ್ ಬಳಿ ನಡೆದಿದೆ. ಮೃತ ವ್ಯಕ್ತಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಬಸವಪುರ ಗ್ರಾಮದ ಸುಮಾರು 45 ವರ್ಷದ ನರಸಿಂಹಪ್ಪ ಮತ್ತು ಅದೇ ಗ್ರಾಮದ ಸುಮಾರು 44 ವರ್ಷದ ನಾರಾಯಣಸ್ವಾಮಿ ಎಂದು ತಿಳಿದು ಬಂದಿದೆ. ಅಂದಹಾಗೆ ಮೃತ ವ್ಯಕ್ತಿಗಳು ಅದೇ ಗ್ರಾಮದ ತಮ್ಮ ಸ್ನೇಹಿತನಾದ ಆನಂದ್ ಎಂಬುವವರನ್ನು ಕರೆದುಕೊಂಡು ಹೋಗಲು ಪೇರೆಸಂದ್ರಗೆ ಬರುತ್ತಿದ್ರಂತೆ. ಈ ವೇಳೆ ರಸ್ತೆ ಮಾರ್ಗದ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಸಾದಲಿ ಗೇಟ್ ಬಳಿ ಸುಮಾರು 11 ಗಂಟೆ ಸಮಯದಲ್ಲಿ ಈ ದುರ್ಘಟನೆ ನಡೆದಿದೆ. ಅಪಘಾತದ ತೀವ್ರತೆಯಿಂದ ಇಬ್ಬರಿಗೂ ಗಂಭೀರ ಗಾಯಗಳಾಗಿ ಅವರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಪ್ರಕರಣವು ಪೇರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ನಮ್ಮನ್ನ ಫ್ರೆಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಅಂತ ಕರ್ಕೊಂಬರೋಕ್ಕೆ ಬಂದಿದ್ದು ಫ್ರೆಂಡ್ ಬಂದಿದ್ದಾರೆ ಅಂತ. ನಮ್ಮ ಚಿಕ್ಕಪ್ಪ ಇಬ್ರು ಚಿಕ್ಕಪ್ಪ ಅಂದರೆ ನಾರಾಯಣಸ್ವಾಮಿ ಮತ್ತು ನರಸಿಂಹಪ್ಪ ಅಂತ. ಚಿಕ್ಕಬಳ್ಳಾಪುರಕ್ಕೆ ಆಕ್ಸಿಡೆಂಟ್ ಆಗಿದೆ. ಇವರು 2 ವೀಲರಲ್ಲಿ ಬರ್ತಾ ಇದ್ರೆ ಇದು ಆ ಕಡೆಯಿಂದ ಬಾಗೇಪಲ್ಲಿ ಸೈಡಿಂದ ಕ್ಯಾಂಟ್ರ್ ಬಂದು ಡಿಕ್ಕಿ ಹೊಡೆದಿರೋದು. ಒಂದು 11:30 ಇಬ್ಬರು ಸ್ಪಾಟ್ ಆಗಿ ಡೆತ್ ಆಗಿದ್ದಾರೆ ಸ್ಪಾಟಲ್ಲೇ. ನಮ್ಮ ಚಿಕ್ಕಪ್ಪ 45 ಇಯರ್ಸ್. ಅವರು ಚಿಕ್ಕಪ್ಪನೇ ಹಾಕ್ಬೇಕು. ಅಣ್ಣ ತಮ್ಮಂದ ಮಕ್ಕಳು ಅಲ್ಲ, ಸಪ್ರೇಟ್. ಹಾಂ, ನಮ್ಮ ನಾರಾಯಣಸ್ವಾಮಿ ಅನ್ನೋರು ನಮ್ಮ ಸ್ವಂತ ಚಿಕ್ಕಪ್ಪ, ನಮ್ಮ ಅಪ್ಪ ತಮ್ಮ. ಒಂದು 45 ಏಜ್ ಆಗಿದೆ, ಹ್ಯಾಂಡಿಕ್ಯಾಪ್ಟ್. ಅವರು ಅಂಗಡಿಯಲ್ಲಿ ಇರ್ತಾಯಿದ್ರು. ನಮ್ಮನ್ನೆಲ್ಲ ಅವರೇ ನೋಡ್ತಾ ಇದ್ದಿದ್ದು. ಇವಾಗ ನಮ್ಮನ್ನು ನೋಡೋರು ಯಾರೂ ಇಲ್ಲ. ಮಕ್ಕಳೆಲ್ಲ ನಮ್ಮನ್ನೇ ನೋಡ್ಕೊತಾ ಇದ್ರು. ಬಟ್ ಇವಾಗ ನಮ್ಮನ್ನು ನೋಡೋರು ನಮ್ಮ ಅಣ್ಣ ಇಲ್ಲ ಅಂದರೆ ಇವಾಗ ಯಾರೂ ಇಲ್ಲ. ಬೇರೆ ಅಂದರೆ ಅವರು ಚಿಕ್ಕಪ್ಪನೇ ಆಗಬೇಕು, ಬ್ಲಡ್ ರಿಲೇಷನ್ ಅಲ್ಲ. ನಮಗೆ ಕಾಲ್ ಮಾಡಿದ್ರು. ಮತ್ತು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಮೇಲೆ ಈ ಥರ ಆಗಿದೆ ಅಂತ ಕಾಲ್ ಮಾಡಿದಾದ್ಮೇಲೆ ನಾವು ಬಂದಿದ್ದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.